ಕಂಡಲ್ಲಿ ದೈವಾರಾಧನೆ ಪ್ರದರ್ಶನ ಮಾಡಿದರೆ ಮುತ್ತಿಗೆ ಹಾಕ್ತೀವಿ. VHP ಮುಖಂಡ ಶರಣ ಪಂಪೇಲ್ ಕೂಡ ಎಚ್ಚರಿಕೆಯನ್ನು ಕೊಟ್ಟರು. ಆಮೇಲೆ ನಟ ರಿಷಬ್ ಶೆಟ್ಟಿ ಅವ್ರಿಗೂ ಕೂಡ ಖಡಕ್ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಅಂತೇಳಿ, ಮುಂದೆ ಸಿನಿಮಾದಲ್ಲಿ ದೈವಾರಾಧನೆ ಪ್ರದರ್ಶನ ಮಾಡಬಾರ್ದು ಅಂತೇಳಿ ದಕ್ಷಿಣ ಕನ್ನಡ DC ಗೆ ಮನವಿ ನೀಡಿದ್ದಾರೆ ದೈವಾರಾಧಕರು ಅಂತಂದರೆ ಅದಕ್ಕೆ ಅಂದರೆ ಈ ದೈವ ಕಟ್ಟುವವರಿದ್ದಾರಲ್ಲ, ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಕಾಂತಾರ 2 ಬರ್ತಾ ಇರುವಂಥ ಸಂದರ್ಭದಲ್ಲಿ ಇದು ಮತ್ತೊಮ್ಮೆ ಮನೋರಂಜನೆಗೆ, ಆಮೇಲೆ ಇನ್ನು ಕೆಲವು ಸೀರಿಯಲ್ಗಳಲ್ಲಿ ಕೂಡ ಅದನ್ನು ಒಂದು ರೀತಿಯಲ್ಲಿ ಒಟ್ಟಾರೆಯಾಗಿ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಈ ಹಿಂದೆ ನಾಟಕಗಳಲ್ಲೆಲ್ಲ ಮಾಡ್ತಾಯಿದ್ರು, ಆಮೇಲೆ ಕೆಲವು ಕಡೆ ಟ್ಯಾಬ್ಲೋಗಳಲ್ಲಿ ಮಾಡ್ತಾಯಿದ್ರು. ಮಾಡಬಾರ್ದು ಆ ಥರ. ಇದು ಹೇಗೆ ಅಂತಂದರೆ ನೀವು ಅವಮಾನಿಸ್ತಾ ಇದ್ದೀರಿ, ಆಮೇಲೆ ಇದು ಸರಿಯಲ್ಲ. ಮತ್ತೊಂದು ಕಡೆ ಕೆಲವು ಬದಲಾವಣೆಗಳನ್ನು ಮಾಡಬೇಕು. ಅದರದ್ದೊಂದು ಕ್ಲಾರಿಟಿ ಎಲ್ಲರಿಗೂ ಬೇಕು, ಇಲ್ಲ ಅಂತಲ್ಲ. ಯಾಕೆಂದರೆ ಅದು ಮಾಡಲೇಬಾರ್ದು ಅಂತ ಆಗ್ರಹನ ಅಥವಾ ಇಲ್ಲ, ಎಲ್ಲೂ ಕೂಡ ಅವಮಾನ ಮಾಡದ ರೀತಿಯಲ್ಲಿ ಒಟ್ಟಾರೆಯಾಗಿ ಪ್ರದರ್ಶನ ಮಾಡುವಂಥ ರೀತಿಯಲ್ಲಿ ಅಂತ. ಇವತ್ತು ನಾವು ಬೆಳಿಗ್ಗೆ ಕೂಡ ಮಾತಾಡ್ತಾ ಇರುವಾಗ ಹೇಳಿದ್ವಿ, ಒಂದು ಸಿನಿಮಾಗಳು ಬಂದಾಗ ಒಂದು ಆ ಸಿನಿಮಾದ ಪ್ರಭಾವದಿಂದ ಸ್ವಲ್ಪ ದಿವಸ ಈಗ ಅದರದ್ದಿರುತ್ತೆ, ಅಲ್ಲಲ್ಲಿ ಪ್ರದರ್ಶನಗಳಾಗೋದು, ಆಮೇಲೆ ಕಳೆದೋಗ್ಬಿಡ್ತದೆ. ಈಗ ಎನಿಮಲ್ ಸಿನಿಮಾ ಬಂದಿತ್ತು. ಎನಿಮಲ್ ಸಿನಿಮಾ ಬಂದಾಗ ಒಂದು 4 ದಿವಸ ಆ ಗ್ಲಾಸನ್ನು ಹಿಂಗೆ ತಲೆಯಲ್ಲಿ ಇಟ್ಕೊಂಡು ಆ ಡ್ಯಾನ್ಸ್ ಮಾಡೋದು ಬಂದುಬಿಡುತ್ತೆ, ಆಮೇಲೆ ಮರ್ತೋಗ್ಬಿಡ್ತದೆ. ಇಲ್ಲಿ ಪ್ರಶ್ನೆ ಉದ್ಭವ ಆಗೋದು, ನಾನು ಅದಕ್ಕೆ ಜನರ ಹತ್ರ ಕೇಳ್ತಾ ಇದ್ದೀವಿ, ದೈವಾರಾಧನೆ ಇಂಥದನ್ನು ಮಾಧ್ಯಮಗಳಲ್ಲಿ ತೋರಿಸ್ಬೋದಾ? ಅದನ್ನು ಆಧಾರವಾಗಿಟ್ಟುಕೊಂಡು ಸಿನಿಮಾಗಳನ್ನು ಮಾಡ್ಬೋದಾ? ಯಾಕಂದರೆ ಈ ಹಿಂದೆ ಕೂಡ ಅನೇಕ ಸಿನಿಮಾಗಳು ಬಂದಿದೆ. ಗಗ್ಗರ ಅಂತ ಒಂದು ಸಿನಿಮಾ ಬಂದಿತ್ತು. ಆಮೇಲೆ ಅದರ ಮಹಿಮೆಯನ್ನು ಅದೇ ರೀತಿ ಕಾರಣಿಕೆಗಳನ್ನು ತೋರಿಸುವಂಥದ್ದಾಗಬೇಕು ಅಥವಾ ಪ್ರದರ್ಶನ ಮಾಡಲೇಬಾರ್ದ? ಒಂದಂತೂ ಭಾಳ ಸ್ಪಷ್ಟ, ಎಲ್ಲೂ ಕೂಡ ಈ ನಂಬಿಕೆಗಳಿಗೆ ಅಥವಾ ಅದರ ಶ್ರೇಷ್ಠತೆಗೆ ಅವಮಾನ ಮಾಡುವಂಥ ರೀತಿಯಲ್ಲಿ ಎಲ್ಲೂ ಆಗಬಾರ್ದು. ಅದರಲ್ಲಿ 2 ಮಾತ್ರ, ಆದರೆ ಮಾಡಲೇಬಾರ್ದು ಅಂತ ಇದೆಯಾ? ಶರಣ್ ಪಂಪೇಲ್ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಚಿತ್ರ ಇರ್ಬೋದು, ಧಾರಾವಾಹಿಗಳು ಇರ್ಬೋದು, ನಾಟಕಗಳು ಇರ್ಬೋದು, ಶಾಲೆಯಲ್ಲಿ ನಡೆಯುತ್ತಿರುವಂತಹ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಛದ್ಮವೇಷ ಸ್ಪರ್ಧೆ ಇರ್ಬೋದು, ಇದರಲ್ಲೆಲ್ಲ ದೈವದ ಒಂದು ರೀತಿಯಲ್ಲಿ ವೇಷಭೂಷಣವನ್ನು ಹಾಕಿ ಯಾವ ರೀತಿ ದೈವದ ಕೋಲ ನೇಮೋತ್ಸವ ನಡೆಯುತ್ತದೆ ಅದೇ ರೀತಿಯ ಅನುಕರಣೆಯನ್ನು ಮಾಡಿ ಒಂದು ರೀತಿಯಲ್ಲಿ ನಮ್ಮ ನಂಬಿಕೆಗಳಿಗೆ ಧಕ್ಕೆ ತರುವಂಥ ಕೆಲಸಗಳು ಇವತ್ತು ಈ ರೀತಿ ಆಗ್ತಾ ಇದೆ. ಹಾಗಾಗಿ ಇದನ್ನು ಖಂಡಿಸಿ ಇದು ಮುಂದಿನ ದಿವಸಗಳಲ್ಲಿ ಆಗಬಾರ್ದು. ಮತ್ತು ಯಾರು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಮತ್ತು ಯಾರು ಈ ರೀತಿಯ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡ್ತಾರೆ ಅಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂಬ ದೃಷ್ಟಿಯಿಂದ ತುಳುನಾಡ ದೈವಾರಾಧನಾ ಸಂರಕ್ಷಣಾ ವೇದಿಕೆಯ ವತಿಯಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೀವಿ. ಹಾಗಾಗಿ ಅವರೊಟ್ಟಿಗೆ